ಟೈಮ್ ನಿಮ್ಮ ವ್ಯಾಲ್ಯೂಬಲ್ ರಿಸೋರ್ಸ್, ಹೋದ್ರೆ ಮತ್ತೆ ಸಿಗಲ್ಲ. ನಿಮ್ಮ ಪ್ಲಾನಿಂಗ್ ರೀತಿಯೇ ನಿಮ್ಮ ಬದುಕು, ನಿರ್ಧಾರ ಮತ್ತು ನಾಯಕತ್ವವನ್ನ ರೂಪಿಸುತ್ತೆ. ಹೆಚ್ಚಿನ ಆಸೆಗಳು ಸೋನೋದು ಆಸಕ್ತಿ ಇಲ್ಲ ಅಂತಲ್ಲ, ಬಯಕೆ ಮತ್ತು ಸಿದ್ಧತೆಗಳ ನಡುವಿನ ಗ್ಯಾಪ್ನಿಂದಾಗಿ ಅವು ಸೋಲ್ತವೆ. ಪ್ಲಾನಿಂಗ್ ಆ ಗ್ಯಾಪ್ ತುಂಬುತ್ತೆ. ಇದು ಉದ್ದೇಶಕ್ಕೆ ಸ್ಟ್ರಕ್ಚರ್, ಶಿಸ್ತಿಗೆ ಶೆಡ್ಯೂಲ್ ಮತ್ತು ಕೆಲಸಕ್ಕೆ ಸೀಕ್ವೆನ್ಸ್ ಕೊಡುತ್ತೆ. ಪರ್ಸನಲ್ ರಿಲಯಬಿಲಿಟಿ ಬೇಸಿಕ್ಸ್ನಿಂದ ಶುರುವಾಗುತ್ತೆ. ಒಂದು ಅಪ್ ಟು ಡೇಟ್ ಟು ಡೂ ಲಿಸ್ಟ್, ಟೈಮ್ಲಿ ಅಲಾರ್ಮ್ಸ್ ಇರೋ ಕ್ಯಾಲೆಂಡರ್ ಮತ್ತು ಟಾಸ್ಕ್ ಲಿಸ್ಟ್ನ ಮೇಂಟೈನ್ ಮಾಡಿ. ಆಗ ಯಾವುದೇ ಮುಖ್ಯವಾದ ವಿಷಯ ಮರೆತು ಹೋಗಲ್ಲ. ನಾಳೆ ಶುರುವಾಗೋ ಮುನ್ನವೇ ಪ್ಲಾನ್ ಮಾಡಿ. ದಿನಕ್ಕೊಂದು ಶೇಪ್ ಇದ್ದಾಗ ಬೇಡದ ಶಬ್ದಗಳು ಟೈಮ್ ಕದಿಯಲ್ಲ. ಪ್ಲಾನಿಂಗ್ ನಿಮ್ಮನ್ನ ಬೆಳೆಸಬೇಕು, ಕುಗ್ಗಿಸಬಾರದು. ಇದರಲ್ಲಿ ಗ್ರೋತ್ಗೆ ಆಂಬಿಷನ್ ಮತ್ತು ಪ್ರೆಷರ್ನಲ್ಲಿ ಸ್ಟೇಡಿ ಆಗಿರೋಕೆ ರಿಯಲಿಸಮ್ ಎರಡೂ ಇರಬೇಕು. ಅದಕ್ಕೆ ಪ್ಲಾನಿಂಗ್ ಸೈನ್ಸ್ ಮತ್ತು ಆರ್ಟ್ ಎರಡೂ ಹೌದು. ನೀವು ಲಾಜಿಕ್ ಮತ್ತು ಡೇಟಾನ ಬಳಸ್ತೀರಿ, ಜೊತೆಗೆ ಜಡ್ಜ್ಮೆಂಟ್ ಮತ್ತು ಎನರ್ಜಿಗೂ ಜಾಗ ಬಿಡ್ತೀರಿ. ಟೀಮ್ ಲೆವೆಲ್ನಲ್ಲಿ ಪ್ಲಾನಿಂಗ್ ಅನ್ನೋದು ಒಂದು ರಿಲೇಶನ್ಶಿಪ್ ಪ್ರಾಕ್ಟೀಸ್ ಆಗುತ್ತೆ. ವೀಕ್ಲಿ ಪ್ಲಾನಿಂಗ್ ಮತ್ತು ರಿಫ್ಲೆಕ್ಷನ್ ಇಂದ ಯಾವುದು ಮುಖ್ಯ, ಯಾವುದು ಕಾಯಬಹುದು ಮತ್ತು ಎಲ್ಲಿ ಸಪೋರ್ಟ್ ಬೇಕು ಅಂತ ತಿಳಿಯುತ್ತೆ. ಪ್ರಿಯಾರಿಟೀಸ್ ಶೇರ್ಡ್ ಮತ್ತು ಕಮಿಟ್ಮೆಂಟ್ಸ್ ರಿಯಲಿಸ್ಟಿಕ್ ಇದ್ರೆ ಟೀಮ್ಸ್ ಡ್ರಿಫ್ಟ್, ರಿಸೆಂಟ್ಮೆಂಟ್ ಮತ್ತು ಓವರ್ಲೋಡ್ನಿಂದ ಬಚಾವಾಗಬಹುದು. ಪ್ರಾಮಿಸಸ್ ಮುಂಚೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ರೆ ಟ್ರಸ್ಟ್ ಬೆಳೆಯುತ್ತೆ. ಆಪರೇಷನ್ಸ್ನಲ್ಲಿ ಪ್ಲಾನಿಂಗ್ನಿಂದ ಫ್ಲೋ ಸಿಗುತ್ತೆ. ಡಿಪೆಂಡೆನ್ಸೀಸ್, ಹ್ಯಾಂಡ್ ಆಫ್ಸ್, ಬಾಟಲ್ ನೆಕ್ಸ್ ಮತ್ತು ಎಕ್ಸಿಕ್ಯೂಷನ್ ಪೇಸ್ ನೋಡಿ ಪ್ಲಾನ್ ಮಾಡಿದ್ರೆ ವರ್ಕ್ ಚೆನ್ನಾಗಿ ನಡೆಯುತ್ತೆ. ಅದಿಲ್ಲದಿದ್ರೆ ಆರ್ಗನೈಸೇಷನ್ಸ್ ಹೀರೋಯಿಕ್ಸ್ ಮೇಲೆ ನಿಲ್ತಾರೆ. ಆದ್ರೆ ಪ್ಲಾನಿಂಗ್ ಇದ್ರೆ ಫೈರ್ ಫೈಟಿಂಗ್ ಇಲ್ಲದೆ ವ್ಯಾಲ್ಯೂ ಕಾಪಾಡೋ ರಿದಮ್ ಬಿಲ್ಡ್ ಮಾಡಬಹುದು. ಮೆಚೂರ್ ಪ್ಲಾನಿಂಗ್ ಇವತ್ತಿನ ಟಾಸ್ಕ್ಸ್ನ ಮೀರಿ ನೀವು ಕಟ್ಟೋಕೆ ಬಯಸೋ ಫ್ಯೂಚರ್ ಕಡೆಗೆ ಇರುತ್ತೆ. ಲೀಡರ್ಸ್ ಲಾಂಗ್ ರೇಂಜ್ ಥಿಂಕಿಂಗ್, ಸ್ಟ್ರಾಟಜಿಕ್ ಶೆಡ್ಯೂಲಿಂಗ್ ಮತ್ತು ಗಟ್ಟಿ ಡಿಸಿಷನ್ಸ್ಗಾಗಿ ಟೈಮ್ ಮಾಡ್ಕೊಳ್ತಾರೆ. ಅವರು ಇಂಟೆನ್ಷನ್ನಿಂದ ಡೆಲಿಗೇಟ್ ಮಾಡ್ತಾರೆ ಮತ್ತು ಸಿಸ್ಟಮ್ಸ್ ಬಿಲ್ಡ್ ಮಾಡ್ತಾರೆ. ಹೀಗೆ ಪ್ಲಾನಿಂಗ್ ಟೈಮ್ನ ಮಲ್ಟಿಪ್ಲೈ ಮಾಡುತ್ತೆ ಮತ್ತು ಲೀಡರ್ಸ್ಗೆ ಫ್ಯೂಚರ್ ಶೇಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅನ್ಸರ್ಟೈನಿಟಿ ಅಂದ್ರೆ ಪ್ಲಾನಿಂಗ್ ಫೇಲ್ಯೂರ್ ಅಲ್ಲ. ಮಾರ್ಕೆಟ್ಸ್ ಶಿಫ್ಟ್ ಆಗೋ ಕಡೆ, ಸಪ್ಲೈ ಚೇಂಜ್ ಆಗೋ ಕಡೆ ಮತ್ತು ಎಕ್ಸಿಕ್ಯೂಷನ್ ಹಲವು ಮೂವಿಂಗ್ ಪಾರ್ಟ್ಸ್ ಮೇಲೆ ಡಿಪೆಂಡ್ ಆಗಿರೋ ಕಡೆ ಇದು ನಾರ್ಮಲ್. ಅದಕ್ಕೆ ಸ್ಟ್ರಾಂಗ್ ಪ್ಲಾನ್ಸ್ ಸಿನಾರಿಯೋ ಥಿಂಕಿಂಗ್ ಯೂಸ್ ಮಾಡುತ್ತವೆ. ಸ್ಮಾಲ್ ಟಾಸ್ಕ್ ಪ್ಯಾಕೇಜಸ್, ಪ್ಯಾರಲಲ್ ಪಾತ್ಸ್, ಪ್ಲಾನ್ ಬಿ ಮತ್ತು ಅಡಾಪ್ಟ್ ಆಗೋಕೆ ಹೆಲ್ಪ್ ಮಾಡೋ ಕಂಟ್ರೋಲ್ ಲೂಪ್ಸ್. ಬಫರ್ಸ್ ಅಂದ್ರೆ ವೇಸ್ಟ್ ಅಲ್ಲ, ಅವು ಟೈಮ್, ರಿಸೋರ್ಸಸ್, ಫೈನಾನ್ಸಸ್, ಕೆಪಾಸಿಟಿ, ಪ್ರಾಜೆಕ್ಟ್ಸ್ ಮತ್ತು ಸೈಕಲಾಜಿಕಲ್ ರೆಸಿಲಿಯನ್ಸ್ನ ಶಾಕ್ ಅಬ್ಸಾರ್ಬರ್ಸ್ ಇದ್ದಂತೆ. ಒತ್ತಡ ಹೆಚ್ಚಾದಾಗ ಬಫರ್ಸ್ ಕ್ವಾಲಿಟಿ ಮತ್ತು ಜಡ್ಜ್ಮೆಂಟ್ ಕಾಪಾಡುತ್ತೆ. ಸಿಸ್ಟಮ್ಸ್ ಎಡ್ಜ್ನಲ್ಲಿರೋದನ್ನ ತಪ್ಪಿಸಿ ಪರ್ಫಾರ್ಮೆನ್ಸ್ ಸಸ್ಟೈನಬಲ್ ಮಾಡ್ತವೆ. ವಾಲಟೈಲ್ ವರ್ಲ್ಡ್ನಲ್ಲಿ ಲೀಡರ್ಸ್ ಕಮಿಟ್ ಮುನ್ನ ಪ್ಲಾನ್ ಮಾಡ್ತಾರೆ. ರಿಜಿಡ್ ಆಗದೆ ಡಿಪೆಂಡಬಲ್ ಆಗಿರೋದೇ ಗುರಿ. ಅದಕ್ಕೆ ರೋಲಿಂಗ್ ಪ್ಲಾನಿಂಗ್ ಮುಖ್ಯ. ಇದು ಟೀಮ್ಸ್ಗೆ ಚೇಂಜ್ಗೆ ರೆಸ್ಪಾಂಡ್ ಮಾಡೋಕೆ ಮತ್ತು ಪ್ರಾಮಿಸಸ್ ಉಳಿಸಿಕೊಳ್ಳೋಕೆ ಪ್ರಾಕ್ಟಿಕಲ್ ದಾರಿ ತೋರಿಸುತ್ತೆ. ರೆಡಿನೆಸ್ ಚೆಕ್ ಮತ್ತು ಫ್ರೋಜನ್ ರೋಲಿಂಗ್ ವಿಂಡೋಸ್ನಲ್ಲಿ ಪ್ಲಾನ್ ಮಾಡೋದು ಅಂತ. ನಿಯರ್ ಟರ್ಮ್ ಕಮಿಟ್ಮೆಂಟ್ಸ್ ಸ್ಟೇಬಲ್ ಆಗಿರುತ್ತೆ, ಮುಂದಿನದು ಫ್ಲೆಕ್ಸಿಬಲ್ ಇರುತ್ತೆ. ಟೀಮ್ಸ್ ರೆಡಿ ಇದ್ದಾಗ ಫುಲ್ ಕಿಟ್ ಜೊತೆ ಕಮಿಟ್ ಮಾಡ್ತಾರೆ. ಹೊಸ ಮಾಹಿತಿ ಬಂದಂತೆ ಅಡಾಪ್ಟ್ ಮಾಡ್ತಾರೆ. ಆಗ ವ್ಯಾಲ್ಯೂ ಸ್ಟ್ರೀಮ್ಸ್ ಡೆಲಿವರಿ ತಲುಪುತ್ತೆ. ರಿವ್ಯೂ ಮಾಡಿದ್ರೆ ಪ್ಲಾನಿಂಗ್ ಸ್ಟ್ರಾಂಗ್ ಆಗುತ್ತೆ. ವೀಕ್ಲಿ ರಿಫ್ಲೆಕ್ಷನ್ನಿಂದ ಎಸ್ಟಿಮೇಟ್ಸ್ ಎಲ್ಲಿ ಸರಿಯಿತ್ತು, ರಿಯಾಲಿಟಿ ಎಲ್ಲಿ ಕಷ್ಟ ಆಯಿತು ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದು ತಿಳಿಯುತ್ತೆ. ಅಲ್ಲೇ ಲರ್ನಿಂಗ್ ಆಗೋದು. ಆಕ್ಚುವಲ್ಸ್ನ ಎಸ್ಟಿಮೇಟ್ಸ್ ಜೊತೆ ಕಂಪೇರ್ ಮಾಡಿ, ರೂಟ್ ಕಾಸಸ್ ನೋಡಿ, ಕಮಿಟ್ಮೆಂಟ್ಸ್ ಇಂಪ್ರೂವ್ ಮಾಡೋಕೆ ಸಣ್ಣ ಪ್ರೋಸೆಸ್ ಅಡ್ಜಸ್ಟ್ಮೆಂಟ್ ಮಾಡಿ. ಪ್ಲಾನಿಂಗ್ ಅನ್ನೋದು ಪ್ರೈವೇಟ್ ಹ್ಯಾಬಿಟ್ ಬಿಟ್ಟು ಶೇರ್ಡ್ ರಿದಮ್ ಆದಾಗ ಕಲ್ಚರ್ ಆಗುತ್ತೆ. ಡೈಲಿ, ವೀಕ್ಲಿ, ಮಂತ್ಲಿ ರಿವ್ಯೂಸ್ ಇಂದ ಆರ್ಗನೈಸೇಷನ್ ಟೈಮ್ನ ಹೇಗೆ ರೆಸ್ಪೆಕ್ಟ್ ಮಾಡುತ್ತೆ ಮತ್ತು ಪ್ರಿಪೇರ್ ಆಗುತ್ತೆ ಅಂತ ಜನರಿಗೆ ತಿಳಿಯುತ್ತೆ. ಟೈಮ್ ಹೋದಂತೆ ಈ ರಿಪೀಟೆಡ್ ಪ್ರಾಕ್ಟೀಸಸ್ ಒಂದು ಪವರ್ಫುಲ್ ವಿಷಯ ಕ್ರಿಯೇಟ್ ಮಾಡುತ್ತೆ. ಟೀಮ್ಸ್ ತಮ್ಮ ಹ್ಯುಮ್ಯಾನಿಟಿ ಕಳ್ಕೊಳ್ಳದೆ ಕಮಿಟ್ಮೆಂಟ್ಸ್ ಗೌರವಿಸೋದನ್ನ, ಪ್ರಿಪೇರ್ ಆಗೋದನ್ನ ಮತ್ತು ಇಂಟೆಲಿಜೆಂಟ್ಲಿ ಅಡಾಪ್ಟ್ ಆಗೋದನ್ನ ನಿಮ್ಮಲ್ಲಿ ಇದ್ದಾರೆ. ಕ್ಯಾಲೆಂಡರ್ ಮತ್ತು ಟಾಸ್ಕ್ ಪ್ಲಾನ್ನ ಕರೆಂಟ್ ಆಗಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ವೀಕ್ನ ಆನೆಸ್ಟ್ಲಿ ರಿವ್ಯೂ ಮಾಡಿ. ಪ್ರತಿದಿನ ಒಂದು ಕ್ಲಿಯರ್ ಅಡ್ಜಸ್ಟ್ಮೆಂಟ್ ಮಾಡಿ. ಅದು ನಿಮ್ಮ ಟೈಮ್ನ ಮುಖ್ಯವಾದ ವಿಷಯಗಳ ಜೊತೆ ಅಲೈನ್ ಮಾಡುತ್ತೆ. ಪ್ರಾಸ್ಪೆರಿಟಿ ಅಪರೂಪಕ್ಕೆ ಆಕಸ್ಮಿಕವಾಗಿ ಸಿಗುತ್ತೆ. ಹೆಚ್ಚಾಗಿ ಇದು ಕ್ವೈಟ್ಲಿ ಪ್ಲಾನ್ ಆಗಿ, ಡೈಲಿ ಪ್ರಾಕ್ಟೀಸ್ ಆಗಿ, ಪ್ರಿಪೇರ್ ಆಗೋ ಜನರ ಡಿಸಿಪ್ಲಿನ್ ಇಂದ ಸಿಗುತ್ತೆ.